ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲುಕ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ಕು ಬ್ಯಾಕ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಬೋಟ್ ನೆಕ್ ಫ್ರಂಟ್ ಲೆಂತ್ ಬಂದು 16 ಇದೆ, ಶೋಲ್ಡರ್ ಬಂದು 7.5 ಇದೆ. ಇದು ಪ್ರಿನ್ಸೆಸ್ ಕಟ್ಟು ಬ್ಲೌಸು ಫ್ರಂಟು, ಬೋಟ್ ನೆಕ್ಕು ಪ್ರಿನ್ಸೆಸ್ ಕಟ್ ಬ್ಲೌಸ್ ಇದು ನೋಡಿ. ನಾನು ಬೋಟ್ ನೆಕ್ಕು ಕಟ್ಟಿಂಗ್ ಮಾಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಾನಿದು ಲೈನಿಂಗ್ ಅಟ್ಯಾಚಿಂಗ್ ಆಯಿತು ಸೈಡ್ದು. ಮತ್ತು ಇದು ಸೆಂಟರಲ್ಲಿ ಒಂದು ಶೇಪ್ ಬರುತ್ತೆ, ಸ್ವಲ್ಪ ಅಂದರೆ ಓವಲ್ ಶೇಪ್ ಥರ ಬರುತ್ತೆ. ಇದು 3 ಶೇಪು. ಕಸ್ಟಮರು ಡಿಸೈನ್ ತೋರಿಸಿದ್ರು ನಮಗೆ, ಇದೇ ಥರ ಡಿಸೈನ್ ಮಾಡಿಕೊಡಿ ಅಂತ. ನೋಡಿ, ನಾವು ಅದೇ ಥರ ಡಿಸೈನೇ ಮಾಡ್ತಾಯಿದ್ದೀನಿ. ನಾನು ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ನಾನು ಇವಾಗಿದು ಕ್ಯಾನ್ವಾಸ್ ತೊಗೊಂಡು ಬೋಟ್ ನೆಕ್ ಫ್ರಂಟಲ್ಲಿ ಈ ಥರ ಶೇಪ್ ತೋರಿಸೋದಕ್ಕೆ ಡಿಸೈನ್ ತೋರಿಸಿದ್ದಾರೆ ನಮಗೆ ಕಸ್ಟಮರು, ಅದಕ್ಕೆ ಅದೇ ಥರ ಮಾಡ್ತಾಯಿದ್ದೀನಿ ನಾನು. ಇದು 1.5 ಇಂಚಿಗೆ ಶೇಪ್ ತೊಗೊಳ್ತಾ ಇದ್ದೀನಿ. ಶೇಪ್ ತೊಗೊಂಡು ಶೇಪ್ ಕಟ್ ಮಾಡ್ಕೊಳ್ತೀನಿ. ಇದು ಬ್ಲೌಸ್ ಬಂದು ಪಿಂಕ್ ಕಲರ್ ಇದೆ ಬ್ಲೌಸ್. ಇದು ಯೆಲ್ಲೋ ಕಲರು ಡಾಟ್ ಇದೆ. ಇದು ನೋಡಿ, ಈ ಥರ ಬರುತ್ತೆ. ಅದು ಈ ಥರಗೆ ನಾನು ಅದಕ್ಕೆ ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಕ್ಯಾನ್ವಾಸ್ನ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ನಾನು ಇದನ್ನು ಕ್ಯಾನ್ವಾಸು ಅಂದರೆ ಕ್ಯಾನ್ವಾಸ್ ಅಟೆಂಡ್ ಮಾಡ್ಕೊಳ್ಳೋದ್ರಿಂದ ನೆಕ್ ಶೇಪು ಕ್ಲೀನಾಗಿ ಕೂರುತ್ತೆ ಅಂತ ನೋಡಿ. ನಾನು ಬ್ಲೌಸ್ ಪೀಸ್ನ ಸೀದಾ ಮಾಡ್ಕೊಳ್ತೀನಿ. ಈ ಲೈನಿಂಗ್ನ ಉಲ್ಟಾ ಕ್ಯಾನ್ವಾಸ್ ಅಟೆಂಡ್ ಮಾಡಿದ್ದೀನಲ್ಲ, ಅದು ನಮಗೆ ಕಾಣೋ ಥರ ಹಾಕ್ಕೊಂಡು ನಾನು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ನಾನಿದು 3 ಓವಲ್ ಶೇಪ್ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಡಿಸೈನ್ ಇದು. ಇದು ಬಾರ್ಡ್ರು ಸ್ಲೀವಿಗೆ ಬಾರ್ಡ್ರ್ ಇದೆ, ದೊಡ್ಡ ಇಂಚದು ಒಂದು 7 ಇಂಚು ಬಾರ್ಡ್ರ್ ಇದೆ. ಅವರು ನನಗೆ ಬಾರ್ಡ್ರು ಬೇಡ, ನನಗೆ ಈ ಥರ ಫ್ರಂಟಲ್ಲಿ ಡಿಸೈನ್ ಮಾಡಿಕೊಡಿ ಮತ್ತು ಬ್ಯಾಕಲ್ಲಿ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ನಾನು ಅದೇ ಥರನೇ ಮಾಡ್ತಾಯಿದ್ದೀನಿ. ನೋಡಿ, ನಾನು 2 ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ಮಾಡಿಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಕಚ್ಚಾ ಎಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ನ್ಯಾಚ್ ಇಟ್ಕೊಳ್ತೀನಿ. ನಾನು ನ್ಯಾಚು ಅಂದರೆ ಆ ಶೇಪ್ ಕ್ಲೀನಾಗಿ ಕೂತ್ಕೊಳ್ಳೋಕ್ಕೆ ಅದು ನ್ಯಾಚ್ ಇಟ್ಕೊಳ್ಳೋದು. ಇವಾಗ ನಾವು ಅದೊಂದು ಸ್ವಲ್ಪ ಅದು ಜಾಸ್ತಿ ಹೊಲ್ದುಬಿಟ್ಟಿದ್ದು, ಅದನ್ನು ಬಿಚ್ತಾ ಇದ್ದೆ ನಾನು. ಇವಾಗ ನೋಡಿ, ನಾನು ಕ್ಲೀನಾಗಿ ಅದು ತಗೊಳ್ತೀನಿ. ನೋಡಿ, ನಾನು ಯಾವ ಥರ ಹೊಲ್ದಿದ್ದೀನೋ ಅದೇ ಥರ ಶೇಪ್ ಬರುತ್ತೆ ಇದು ನೋಡಿ. ಇವಾಗ ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ಇದು ಪಿಂಕು ಮತ್ತು ಯೆಲ್ಲೋ ಕಲರ್ ಥರ ಕಾಣಿಸ್ತೈತೆ ಬ್ಲೌಸ್ ಇದು ನೋಡಿ. ಲೈನಿಂಗ್ ಎಲ್ಲ ಉಲ್ಟಾ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನಿದು. ಇದು ತುಂಬ ಈಸಿ ಇದೆ, ಯಾರು ಬೇಕಾದ್ರೂ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಕಸ್ಟಮರು ಒಂದು 8 ಬ್ಲೌಸ್ ಏನೋ ಕೊಟ್ಟಿದ್ದಾರೆ ಹುಡುಗಿದ್ದು. ಇನ್ನೂ ಮದುವೆ ಬರೋ ತಿಂಗಳಿದೆ ಹುಡುಗಿದು. ಅವರು ಸ್ವಲ್ಪನೇ ಹೊಲಿಸ್ಕೊಂಡು ತಗೊಳ್ತಾ ಇದ್ದಾರೆ. ನೋಡಿ, ನಾನು ಇವಾಗ ಸೈಡಿಗೆಲ್ಲ ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ ಇದನ್ನು ಫ್ರಂಟ್ ರೆಡಿ ಆಯಿತು. ಮತ್ತು ಮೇಲುಗಡೆದು ಅದು ಬಾರ್ಡ್ರು ಬರುತ್ತೆ. ಅದು ನೋಡಿ, ಬಾರ್ಡ್ರಿಗೆ ಅಷ್ಟೆಲ್ಲ ಶೇಪ್ ಬರುತ್ತೆ, ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಒಂದು 2 ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ತೀನಿ ನಾನು, ಯಾಕಂದರೆ ಇದು ಸ್ವಲ್ಪ ಲೆಂತ್ ಬೇಕು ಅದಕ್ಕೆ ನೋಡ್ಕೊಳ್ತಾ ಇದ್ದೀನಿ ಎಷ್ಟು ಉದ್ದ ಬೇಕು ಅಂತ. ಶೇಪ್ ಯಾವ ಥರ ಬರುತ್ತೆ ನಾನು ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು 1.5 ಇಂಚಷ್ಟು ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ತೀನಿ ನಾನು, ಯಾಕಂದರೆ ಅಟ್ಯಾಚಿಂಗಲ್ಲಿ ಒಂದು ಅರ್ಧ ಇಂಚು ಮೇಲೆ ಅರ್ಧ ಇಂಚು ಹೋಗುತ್ತೆ. ಮತ್ತು ಒಂದು ಅರ್ಧ ಇಂಚು ಹೋದರೆ ಮೇನ್ ಅರ್ಧ ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ ನೆಕ್ಕಿಗೆ ಅಂದ್ಬಿಟ್ಟು ನಾನು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಅದೆಲ್ಲ ಕಟ್ ಮಾಡ್ಕೊಂಡಿದ್ದೆ. ನೋಡಿ, ಬಾರ್ಡ್ರ್ ಬಂದು ಈ ಥರ ಇತ್ತು, ಅದನ್ನು ಬಾರ್ಡ್ರ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ. ಇದಕ್ಕೆ ಕಟ್ ಮಾಡಿಕೊಂಡು ಅದು ಉಲ್ಟಾ ಸೀದಾ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ. ಅದನ್ನೆಲ್ಲ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇವಾಗ. ಅದನ್ನು ಹಾಕ್ಕೊಂಡು ಎರಡನ್ನೂ ಹಾಕ್ಕೊಂಡ್ಮೇಲೆ ಅದು ಉಲ್ಟಾ ಟರ್ನ್ ಮಾಡಿ ನೋಡ್ತೀನಿ ನಾನು ಇಟ್ಕೊಂಡು, ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡ್ತೀನಿ ನಾನು ಸ್ವಲ್ಪ ಅದನ್ನು. ಇವಾಗ ಇದು ಮೇನ್ ಅಡ್ಜಸ್ಟ್ಮೆಂಟು ಇದೇ ಇರೋದು, ಅದರಿಂದ ಅದಕ್ಕೆ ಇದನ್ನೇ ಸ್ವಲ್ಪ ಉಲ್ಟಾ ಸೀದಾ ಮಾಡಿಕೊಂಡು ನೋಡ್ಕೊಳ್ತೀನಿ ನಾನು. ಇದು ಕರೆಕ್ಟ್ ಆಗುತ್ತಾ ಇಲ್ವಾ ಯಾವ ಥರ ಅಂತ ನೋಡಿಕೊಂಡು ಸ್ವಲ್ಪ ಸೆಟ್ಟಿಂಗ್ ಮಾಡಿಸ್ಕೊಳ್ತೀನಿ. ನೋಡಿ, ನಾನು ಇದು ಒಂದು ಸ್ವಲ್ಪ ಅದು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಪೀಸ್ ನೋಡಿ. ಕಟ್ ಮಾಡಿಕೊಂಡು ಈಗ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಅದನ್ನು ಅಟ್ಯಾಚ್ ಮಾಡಿಕೊಂಡು ಕ್ಲೀನಾಗಿ ಅದ್ರ ಮೇಲೆ ಒಂದು ಕಿನಾರಿ ಸ್ಟಿಚಿಂಗು 2 ಸಮ ಮಾಡಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು. ಸ್ಟಿಚಿಂಗ್ ಹಾಕ್ಕೊಂಡು 2 ಮಾಡಿಕೊಂಡು ಇವಾಗ ಫ್ರಂಟಲ್ಲಿ ಇಟ್ಟು ನೋಡ್ತೀನಿ ನಾನು. ಫ್ರಂಟಲ್ಲಿ ಈ ಪ್ರಿನ್ಸೆಸ್ ಕಟ್ಟು ಹೊಲ್ದಿದ್ನಲ್ಲ ಸ್ವಲ್ಪ, ಅದಕ್ಕೆ ಈ ಬಾರ್ಡ್ರು ಒಳಗೋಗ್ಬೇಕು, ಆ ಥರದಲ್ಲಿ ಡಿಸೈನ್ ಕೊಟ್ಟಿದ್ರು ಅವರು. ಇವಾಗ ನಾನು ಅದು ನೋಡಿರಲಿಲ್ಲ ಸ್ವಲ್ಪ, ಅದೇನು ಮಾಡಿದೆ ಫುಲ್ಲು ಹೊಲ್ದುಬಿಟ್ಟು ಈ ಥರ ಅಟ್ಯಾಚ್ ಮಾಡ್ತೀನಿ ನಾನು. ಅಟ್ಯಾಚ್ ಮಾಡಿದ್ಮೇಲೆ ನೋಡಿ ಈ ಥರ ಬರುತ್ತೆ. ಅದು ಈ ಥರ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. 2 ಅಟ್ಯಾಚ್ ಮಾಡಿಕೊಂಡೆ. ಈಗ ಫ್ರಂಟು ರೆಡಿ ಆಯಿತು. ಫ್ರಂಟ್ ಡಿಸೈನು ಫುಲ್ಲು ಇಷ್ಟೇ ಬರುತ್ತೆ. ಅದು ಕೆಳಗಡೆ ಒಂದು ಕ್ಯಾನ್ವಾಸ್ ಅಲ್ಲಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ, ಅದು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಅಂತ. ಮತ್ತು ಈ ಕಡೆಯೂ ಅಷ್ಟೇ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ.
ತುಂಬ ಚೆನ್ನಾಗಿದೆ ಡಿಸೈನ್. ಇದು ಹಾಕೊಂಡ್ರಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಹೀಗೆಲ್ಲ ರೆಡಿ ಆಗಿದೆ. ಇದು ನಾನು ಲೆಂತ್ ನೋಡ್ತಾ ಇದ್ದೀನಿ, ಬ್ಯಾಂಕ್ ಲೆಂತ್ ಇಟ್ಕೊಂಡು ಕರೆಕ್ಟಾಗಿದೆಯಾ ಇಲ್ವಾ ಅಂದ್ಬಿಟ್ಟು. ಕರೆಕ್ಟಾಗಿತ್ತು ಅದು. ನೋಡಿ ಇದು ಫುಲ್ ರೆಡಿ ಆಯಿತು. ಈಗ ಅದು ಬ್ಯಾಕ್ಗೆ ಮೇಲುಗಡೆ 2 ಇಂಚು ಮತ್ತು ಕೆಳಗಡೆಗೆ 4 ಇಂಚು ಮೇಲೆ ಕೊಟ್ಟಿದ್ದಾರೆ. ನೋಡಿ ಈ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ ಥರ ಲೇಸ್ ಬೇಕು ಅಂತ ಅವರು ಹೇಳಿದರು. ನಾನು ಲೇಸನ್ನ ಸ್ವಲ್ಪ ಬಟ್ಟೆ ಕಮ್ಮಿ ಇತ್ತು ಲೆಂತು, ಅದಕ್ಕೇನು ಮಾಡಿದೆ, ಬಟ್ಟೆಯಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಮಾಡ್ತಾಯಿದ್ದೆ ನಾನು. ಇದು 1 ಇಂಚಿಗೆ ಮಾಡ್ಕೊಳ್ತೀನಿ, ನಾನು ನೋಡ್ಕೊಳ್ತೀನಿ ಲೆಂತ್ ಇದೆಯಾ, ಕರೆಕ್ಟ್ ಇದೆಯಾ, ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ನೋಡಿಕೊಂಡು. ಬ್ಯಾಕ್ ಓಪನ್ ಬರುತ್ತೆ ಇದು. ಬ್ಯಾಕ್ ಓಪನ್ ಬಂದಾಗ ನಾನು ಈ ನೆಕ್ ಮಾತ್ರ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀನಿ. ಈ ಉಕ್ಸು ಎಲ್ಲ ಆಮೇಲೆ ಹಾಕ್ಕೊಳ್ತೀನಿ ನಾನಂದು. ನೋಡಿ ಈಗ ಒಂದು ಸೈಡ್ ಆಯಿತು. ಇವಾಗ ಇನ್ನೊಂದು ಸೈಡ್ ಮಾಡ್ಕೊಳ್ತಾ ಇದ್ದೀನಿ. ಏನು ಮಾಡ್ತೀನಿ, ಬಾರ್ಡ್ರನ್ನ ಫೋಲ್ಡಿಂಗ್ ಮಾಡ್ಕೊಂಡ್ಬಿಡ್ತೀನಿ 2 ಸೈಡನ್ನು. ಫೋಲ್ಡಿಂಗ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಅದ್ರ ಮೇಲೆ ಇಟ್ಕೊಳ್ತೀನಿ ನಾನು. ಈ ಥರ ಮಾಡ್ಕೊಳ್ಳೋದ್ರಿಂದ ಶೇಪು ಕ್ಲೀನಾಗಿ ಬರುತ್ತೆ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಶೇಪುಗಳು. ನಾನು ನೋಡಿ ಈ ಥರ ಇವಾಗ ಲೈನಿಂಗೆಲ್ಲ ಅಟ್ಯಾಚ್ ಮಾಡಿದ್ದೆ, ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಫುಲ್ಲು ಬ್ಯಾಕ್ ಎಲ್ಲನೂ ಫುಲ್ಲು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಇವರು ಸಣ್ಣ ಇದ್ದಾರೆ, ಇವ್ರದ್ದು ಚೆಸ್ಟ್ ಬಂದು 32 ಇದೆ, ಸೊಂಟ ಸುತ್ತಲದ ಬಂದು 26, 24 ಇದೆ. ತುಂಬ ಸಣ್ಣ ಇದ್ದಾರೆ ಹುಡುಗಿ. ಇದು ನೋಡಿ ಇವಾಗ ಕಚ್ಚಾ ಎಲ್ಲ ಇತ್ತಲ್ವ, ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗಿದ್ದು ಕಚ್ಚಾ ಎಲ್ಲ ಕಟ್ ಮಾಡಿಕೊಂಡು ಬಾರ್ಡ್ರ್ ತೊಗೊಳ್ತೀನಿ. ಪೀಸ್ನ 2 ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು. ಅದು ಚಿಕ್ಕ ಚಿಕ್ಕ ಪೀಸ್ ಅಟ್ಯಾಚ್ ಮಾಡಿಕೊಂಡು ನೋಡಿ ಒಂದು ಕಡೆ 1/2 ಇಂಚು ಫೋಲ್ಡಿಂಗೇ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗಿದ್ದು. ಈ ಕಡೆಯೂ ಅಷ್ಟೇ, ಈ ಕಡೆಯೂ ಅದೇ ಥರನೇ ಒಂದು 1/2 ಇಂಚು ಕರೆಕ್ಟಾಗಿ 1 ಇಂಚು ಅಷ್ಟು ಬರೋಷ್ಟಲ್ಲ ಅಷ್ಟಕ್ಕೆ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ನೋಡಿ ಇವಾಗ ಫಸ್ಟು ಚಿಕ್ಕ ಪೀಸ್ ಇಟ್ಕೊಳ್ತೀನಿ ನಾನು. ಚಿಕ್ಕ ಪೀಸು ಅದನ್ನು ಅಷ್ಟೇ 2 ಪೀಸ್ ಕಟ್ ಮಾಡ್ಕೊಳ್ತೀನಿ. ಆ ಕಡೆ 1 ಪೀಸ್, ಈ ಕಡೆ 1 ಪೀಸ್ ಬರುತ್ತದು. ಅದನ್ನು ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಒಂದು. ಅದಾದಮೇಲೆ ಈ ಕಡೆಯೂ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಅದು ನೋಡ್ಕೊಳ್ತೀನಿ ಗ್ಯಾಪ್ನ, ಬಾರ್ಡ್ರಿಗೆ ಸಮ ಇದೆಯಾ ಇದು ಅಂತ ನೋಡಿಕೊಂಡು ಸ್ಟಿಚಿಂಗ್ ಹಾಕ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ತೀನಿ ನಾನು. ಇವಾಗ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ನೋಡಿ ಡೈರೆಕ್ಟಾಗಿ ನಾನು ಇದ್ರ ಮೇಲೆ ಹಾಗೆ ಇಡ್ತೀನಿ ನಾನು. ಇವಾಗ ಈ ಥರವನ್ನು ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಫುಲ್ಲು ಹೊಲ್ಕೊಂಡ್ಬಿಟ್ಟು ಉಲ್ಟಾಯಿಂದನೂ ಮಾಡ್ಬೋದು. ನಾನು ಸ್ವಲ್ಪ ಆದಷ್ಟು ಇದು ಥರ ಮಾಡಿದೆ ಫಿನಿಶಿಂಗ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ತೀನಿ ನಾನು. ನೋಡಿ ಇದು ಕೆಳಗಡೆಗೆ ಈ ಥರ ಹೋಗುತ್ತೆ ಲೈನ್ಸ್. ಅದೊಂದು ಸ್ವಲ್ಪ ಕಚ್ಚೆ ಇತ್ತು, ಕಚ್ಚೆ ಕಟ್ ಮಾಡ್ಕೊಳ್ತಾ ಇದ್ದೆ ನಾನು ಸ್ವಲ್ಪ. ಅದು ನೋಡಿ ಇವಾಗ ಈ ಥರ ಟಚ್ ಮಾಡ್ಕೊಳ್ತೀನಿ. ಅದು ಸ್ವಲ್ಪ ಕಚ್ಚೆ ಇತ್ತು, ಅದನ್ನು ಕಟ್ ಮಾಡಿಕೊಂಡು ಇದನ್ನು ಅದು ಎಲ್ಲಿಗೆ ಅಟ್ಯಾಚ್ ಆಗಿರುತ್ತೋ ಅದು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೇ ಹೊಲ್ಕೊಳ್ತಾ ಇದ್ದೀನಿ ಇವಾಗ. ನೋಡಿ ಈಗೆಲ್ಲ ಫುಲ್ಲು ರೆಡಿ ಆಯಿತು. ಈಗ ಅದು ಉಕ್ಸು ಎಲ್ಲನೂ ಸ್ವಲ್ಪ ಬಟ್ಟೆ ಕಟ್ ಮಾಡ್ಕೊಳ್ತೀನಿ. ಮತ್ತು ಕೆಳಗಡೆ ಫೋಲ್ಡಿಂಗು ಮಾಡ್ಕೊಂಡಿರಲಿಲ್ಲ ನಾನು ಆವಾಗಲೇ. ಇವಾಗ ನಾನು ಫೋಲ್ಡಿಂಗ್ ಮಾಡ್ಕೊಳ್ತೀನಿ ನಾನು. ಮತ್ತು ಮೇಲುಗಡೆ ನೆಕ್ ಇತ್ತಲ್ವ, ನೆಕ್ಕನ್ನು 1.5 ಇಂಚು ಲೈನಿಂಗ್ ಪೀಸ್ ತೊಗೊಂಡು ಅದನ್ನ 2 ಫೋಲ್ಡಿಂಗ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ರೌಂಡ್ ಇರೋದನ್ನ ನಾಚಿಡ್ಕೊಳ್ತಾ ಇದ್ದೀನಿ. ನಾಚಿಡ್ಕೊಂಡಾಗ ರೌಂಡ್ ಶೇಪ್ ಚೆನ್ನಾಗಿ ಕೂರುತ್ತೆ. ನೋಡಿ ನಮಗೆ ಸಣ್ಣ ಆಗುತ್ತೋ ಅಷ್ಟು ಹೊಲ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ಅಲ್ಲಿ ಒಂದು ಬಟನ್ಸ್ ಬರುತ್ತೆ, ಅದು ನೋಡಿ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಇದೆ, ಯಾರು ಬೇಕಾದ್ರೂ ಮಾಡ್ಬೋದು. ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ ಬ್ಲೌಸ್. ಇದು ಕಸ್ಟಮರ್ ನಮಗೆ ಇದೇ ಥರ ಡಿಸೈನ್ ಮಾಡಿಕೊಡಿ ಅಂತ ಡಿಸೈನ್ ಕಳಿಸಿದ್ದಾರೆ, ನಾವು ಅದೇ ಥರ ಮಾಡ್ತಾಯಿದ್ದೀವಿ. ಇದು ನೋಡಿ ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನು ಚೆನ್ನಾಗಿದೆ. ಇದು ಸೀರೆನೂ ಸೇಮ್ ಇದೇ ಥರನೇ ಬರುತ್ತೆ ಹೆಚ್ಚು ಕಡಿಮೆ. ಸೀರೆ ಎಲ್ಲ ಜಿಗ್ಜಾಗ್ ಮಾಡಿ ಎಲ್ಲ ಕೊಟ್ಟು ಕಳಿಸ್ತೆ ಅವ್ರದ್ದು. ಬ್ಲೌಸಸ್ ಮಾತ್ರ ಇದ್ದಾವೆ ನನ್ನ ಹತ್ರ. ಇದು ಕೆಳಗಡೆ ಫೋಲ್ಡಿಂಗು ಅಟ್ಯಾಚ್ ಮಾಡೋಕ್ಕೆ ಲೈನಿಂಗ್ ಪೀಸ್ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ನೋಡಿ ಇವಾಗೆಲ್ಲ ಇದು ಒಂದು ಕಡೆ ಅಟ್ಯಾಚಿಂಗ್ ಮಾಡಿಕೊಂಡೆ, ಇದೊಂದು ಕಡೆ ಹಿಂಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಇದಕ್ಕೇನು ಡಾಟ್ ಹಿಡ್ದಿಲ್ಲ ನಾನು, ಯಾಕಂದ್ರೆ ಸ್ವಲ್ಪ ಡಿಸೈನ್ ಇರೋದ್ರಿಂದ ಡಾಟ್ ಇದ್ದರೆ ಕಾಣೋಲ್ಲ ಅಂದ್ಬಿಟ್ಟು ಡಾಟ್ ಹಿಡ್ದಿಲ್ಲ ನಾನಿದು. ನೋಡಿ ಈಗ ಇದೆಲ್ಲ ರೆಡಿ ಆಯಿತು ಇವಾಗ. ನೋಡಿ ಇವಾಗ ಫ್ರಂಟು ಬ್ಯಾಕು ಎಲ್ಲ ರೆಡಿ ಆಗಿದೆ. ನೋಡಿ ಯಾವ ಥರ ಬಂದಿದೆ ಡಿಸೈನು, ನೋಡಿ ಈ ಥರ ಬಂದಿದೆ. ನೋಡಿ ಯಾವ ಥರ ಬಂದಿದೆ ಫ್ರಂಟು ಬ್ಯಾಕು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾವ ಥರ ಬರ್ತಾಯಿದೆ ವೀಡಿಯೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಫ್ರಂಟು ಈ ಥರ ಡಿಸೈನ್ ಇದೆ, ತುಂಬ ಚೆನ್ನಾಗಿದೆ. ಬ್ಯಾಕ್ ಇದೇ ಥರ ಇದೆ. ಥ್ಯಾಂಕ್ ಯು.